ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಡಿಸೆಂಬರ್ 30, 2025 ಮಂಗಳವಾರದಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಶೇಷ ಬಲಮುರಿ ಗಣಪತಿ ದೇವಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಶ್ರೀ ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡೋದು 16 ವೀಳ್ಯದೆಲೆ, ಅಡಿಕೆ, 7 ಬಾಳೆಹಣ್ಣು, 2 ತೆಂಗಿನಕಾಯಿ, ಒಂದು ಸಣ್ಣ ಬಾಟ್ಲು ಜೇನುತುಪ್ಪ, 7 ದಾಳಿಂಬೆ ಹಣ್ಣು, ಬೆಣ್ಣೆ, ಬಿಳಿ ಅರಿಶಿನ ಹಾಗೂ ಕೆಂಪು ಹೂವುಗಳು, ಇದು ಸಾಮಂತಿಗೆ ಹೂವು 2 ಕಲರು, ದಾಸವಾಳ ಹೂವು ಶ್ರೀನಿವಾಸ ದೇವರಿಗೆ ಇದು ಸಮರ್ಪಣೆ ಮಾಡಿದರೆ ತುಂಬಾ ಒಳ್ಳೆಯದು. ಇದು ಒಂದು ಅಪರೂಪ ಹಾಗೂ ವಿಶೇಷ ಶ್ರೀಮಾನ್ ವೈಕುಂಠ ಏಕಾದಶಿ ಬಂದಿದೆ. ಗುರುಗಳು ಮಂತ್ರ ಕೂಡ ಹೇಳಿದರು, ಸೊ ಅದು ಕೂಡ ಜಪ ಮಾಡಿದ್ವಿ. ದತ್ತಾತ್ರೇಯ ಸ್ವಾಮಿ ದರ್ಶನ ಆಯ್ತಲ್ಲ. ಈಗ ತಾಯಿ ಪಾರ್ವತಿ ಅಮ್ಮನವರು ಸಂಕಲ್ಪ ಮಾಡಿಸ್ತಾ ಇದ್ದೀವಿ ನೋಡಿ. ಗೌರಿ, ರಾಮಕೃಷ್ಣ, ನಾನು 3 ಬಂದಿದ್ವಿ. ಈಶ್ವರನ ದರ್ಶನ ಮಾಡಿಕೊಳ್ಳಿ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇಚ್ಛಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾನಂ ಏಕಬಿಲ್ವಂ ಶಿವಾರ್ಪಣಂ. ಶ್ರೀ ಮಹಾಗಣಪತಿ ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅಖಂಡ ಭಜನೆ ಕೂಡ ಈ ದೇವಾಲಯದಲ್ಲಿ ನಡೆಯುತ್ತಿತ್ತು. ವೆಂಕಟೇಶ್ವರ ಸ್ವಾಮಿಗೆ ಹೂವು ಎಲ್ಲವನ್ನು ಸಮರ್ಪಣೆ ಮಾಡಿದೆವು. ಪುರೋಹಿತರು ಅರ್ಚನೆ ಹಾಗೂ ಮಹಾಮಂಗಳಾರತಿ ಮಾಡಿದ್ದಾರೆ, ವೀಕ್ಷಿಸಿ. ಆ ವೆಂಕಟೇಶ್ವರ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಯರ್ಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತ ಪ್ರಧಾನ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಈಗ ನಾವು ತಂದ ಹೂಗಳಿಂದ ಅರ್ಚನೆ ಮಾಡ್ತಿದ್ದಾರೆ ಹಾಗೂ ಹೂವನ್ನು ದೇವರಿಗೆ ಸಮರ್ಪಣೆ ಕೂಡ ಪುರೋಹಿತರು ಮಾಡುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಶ್ರೀನಿವಾಸ ದೇವರಿಗೆ. ನೋಡಲು 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಸ್ವಾಮಿಗೆ ಅಲಂಕಾರ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಮಂಗಳಾರತಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಮತ್ತೊಮ್ಮೆ ಹತ್ತಿರದಿಂದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಸೊ ಇವು ಡೆಕೋರೇಷನ್ನ ಹೂವೆಲ್ಲ ವೆಲ್ಲೂರಿಂದ ಬಂದು ದೇವಸ್ಥಾನದಲ್ಲಿ ಹೂವೆಲ್ಲ ರೆಡಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ತೋಮಾಲೆ ಹೂನಾರ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ. ಈಗ ಪ್ರಸಾದ ಕೊಟ್ಟರು ಗೌರಿಗೆ ಪುರೋಹಿತರು. ತಾಯಿ ಮಹಾಲಕ್ಷ್ಮಿ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ನವಗ್ರಹ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾವೇ ಕೇತವೇ ನಮಃ. ಈಗ ಮಹಿಳೆಯರಿಂದ ಅಖಂಡ ಭಜನೆ ನಡೆಯುತ್ತಿದೆ. ಮಹಾಲಕ್ಷ್ಮಿ ಬಂದಳು ಸುಂದರಾಂಗಿ ಸಂಭ್ರಮದಿ ಕರೆಗೋಡುತ್ತ ಬಂದಳು. ಸುಂದರಾಂಗಿ ಸಂಭ್ರಮದಿ ಕರೆಗೋಡುತ್ತ ಬಂದಳು. ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು. ತುಂಬು ನಗೆಯ ಬೀರುತ್ತ ಮಂದಹಾಸ ತೋರುತ್ತ, ತುಂಬು ನಗೆಯ ಬೀರುತ್ತ ಮಂದಹಾಸ ತೋರುತ್ತ, ಇಂದು ವದನೆ ಕುಂದರದನೆ ಮಮತಾಮಯಿ ಬಂದಳು. ಇಂದು ವದನೆ ಕುಂದರದನೆ ಮಮತಾಮಯಿ ಬಂದಳು. ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು. ಮುತ್ತಿನೋಲೆ ಒಡ್ಯಾಣ ಕರದಲ್ಲಿ ಕಂಕಣ, ಮುತ್ತಿನೋಲೆ ಒಡ್ಯಾಣ ಕರದಲ್ಲಿ ಕಂಕಣ, ಕಾಲ
ಕಾಲಂದುಗೆ ಚಂಚಣ ಎನಿಸುತ್ತಾ ಬಂದಳು ಕಾಲಂದುಗೆ ಚಂಚಣ ಎನಿಸುತ್ತಾ ಬಂದಳು ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು ಕಣೆಯಲ್ಲಿ ಕುಂಕುಮ ಮೈಯ ಗಂಧ ಘಮ ಘಮ ಕಣೆಯಲ್ಲಿ ಕುಂಕುಮ ಮೈಯ ಗಂಧ ಘಮ ಘಮ ಮುಡಿಯಲ್ಲಿ ಒಪ್ಪುವ ಸುಮ ಶಾರದೆ ಸನ್ನುತ ಭಾಮ ಮುಡಿಯಲ್ಲಿ ಒಪ್ಪುವ ಸುಮ ಶಾರದೆ ಸನ್ನುತ ಭಾಮ ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು ಸುಂದರಾಗಿ ಸಂಭ್ರಮದಿ ಕರೆಗೋಡುತ್ತ ಬಂದಳು ಸುಂದರಾಗಿ ಸಂಭ್ರಮದಿ ಕರೆಗೋಡುತ್ತ ಬಂದಳು ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು ಕನಕಲಕ್ಷ್ಮಿ ಬಂದಳು ವಿಜಯಲಕ್ಷ್ಮಿ ಬಂದಳು ಇಷ್ಟವರೆಗೂ ಭಜನೆ ಕೇಳಿದ್ರಲ್ಲ, ತುಂಬ ಚೆನ್ನಾಗಿತ್ತಲ್ಲ. ಈಗ ವೈಕುಂಠ ದ್ವಾರ ಪ್ರವೇಶ ಮಾಡಬೇಕು. ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರನ್ನು ಕುಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ, ನೋಡೋಕ್ಕೆ ಕಣ್ಣು ಸಾಲದು. ಸೊ 3 ಸಲ ಹೋಗಿ ಬಂದ್ವಿ. ಸೊ ದೇವಸ್ಥಾನದಲ್ಲಿ ಭಕ್ತಾದಿಗಳು ವಿರಳವಾಗಿದ್ದರು. ನಾವು ಸಂಜೆ ಹೋಗಿದ್ದು, ಅಷ್ಟು ರಶ್ ಇರಲಿಲ್ಲ. ಸೊ 3 ಸಲ ಹೋಗಿ ಬಂದ್ವಿ. ರಾಮಕೃಷ್ಣ ಗೌರಿ ಹೋಗಿ ಬಂದು ಈಗ ನಾನು ಕೂಡ ಹೋಗಿ ಬಂದೆ. ತುಂಬಾ ಚೆನ್ನಾಗಿದೆ ಅಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ಮತ್ತೊಮ್ಮೆ ಗೌರಿ ನಮಸ್ಕಾರ ಮಾಡಿಕೊಂಡು ಆರತಿ ತೀರ್ಥ ಪ್ರಸಾದ ವಿನಿಯೋಗ ಕೂಡ ನಡೀತಿತ್ತು. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಇಲ್ಲಿ ಲಡ್ಡು ಪ್ರಸಾದವನ್ನು ನೀಡುತ್ತಿದ್ದರು. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಂ ನಮೋ ನಾರಾಯಣಾಯ.